ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ಇದು ಸಾಮಾನ್ಯ ರೀಡಿಂಗ್ ಅಲ್ಲ, ಇದು ತುಂಬ ಡೀಪ್ ಆಗಿ ನಿಮ್ಮ ಹೃದಯಕ್ಕೆ ಕನೆಕ್ಟ್ ಆಗುವಂತಹ ರೀಡಿಂಗ್ ಆಗಿರುತ್ತೆ. ಇದು ಎಮೋಷ್ನಲ್ ಆಗಿ ನಿಮ್ಮ ಸೋಲನ್ನು ಟಚ್ ಮಾಡುವಂತಹ ಜರ್ನಿ. ನಿಮ್ಮ ಲೈಫ್ನಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಇದ್ದಾರೆ. ನೀವು ಅವರನ್ನು ತುಂಬ ಮನಸ್ಸಾರೆ ಪ್ರೀತಿಸಿದ್ದೀರಾ, ಆದರೆ ಅವರು ನಿಮ್ಮ ಫೀಲಿಂಗ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡದೆ ನಿಮ್ಮನ್ನು ಎಮೋಷ್ನಲಿ ವೀಕ್ ಮಾಡಿ ನಿಮಗೆ ನೋವನ್ನು ಕೊಟ್ಟು ಒಂದು ದಿನ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ದೂರ ಹೋಗಿದ್ದಾರೆ. ರೈಟ್ ನಾವು ಈ ರೀಡಿಂಗಲ್ಲಿ ಏನು ನೋಡೋದು ಅಂದರೆ, ಅವರ ಪ್ರೆಸೆಂಟ್ ಮೈಂಡ್ ಸ್ಟೇಟ್ ಏನಿದೆ, ನಿಮ್ಮ ಆ್ಯಬ್ಸೆನ್ಸ್ ಅವರ ಲೈಫ್ನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ, ನೀವು ಇಲ್ಲದೆ ಅವರು ಒಳಗಡೆ ಯಾವ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಸೊ ಯಾಕೆ ಅಂದರೆ ಪ್ರತಿಯೊಬ್ಬರ ಸಿಚುವೇಶನ್, ಪ್ರತಿಯೊಬ್ಬರ ಎನರ್ಜೀಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಹಾರ್ಟ್ಗೆ ಎಷ್ಟು ಕನೆಕ್ಟ್ ಆಗೋ ಪಾರ್ಟ್ಸನ್ನು ಮಾತ್ರ ತಗೊಂಡು ಉಳಿದಿರುವುದನ್ನು ಕಾಮ್ಲಿ ಲೀವ್ ಮಾಡಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಹಾರ್ಟ್ನ, ನಿಮ್ಮ ಎನರ್ಜಿಯನ್ನು ಫೀಲ್ ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಕೆಲವರು ರೀಡಿಂಗಲ್ಲಿ ಮೆಸೇಜ್ ಮಾಡಿದ್ದಾರೆ, ಅವರು ಕಾಲ್ ಮಾಡಿದ್ದಾರೆ, ಅಂದರೆ ಲಾಂಗ್ ಗ್ಯಾಪ್ ನಂತರ ಕಾಲ್ ಬಂದಿದೆ ಅಂತ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳೋದು ನನಗೆ ತುಂಬ ಹ್ಯಾಪಿ ಅನಿಸುತ್ತೆ, ಖುಷಿ ಕೊಡುತ್ತೆ. ಈ ರೀಡಿಂಗ್ ಅನ್ನೋದು ನಿಮ್ಮವರೆಗೂ ಬಂದಿದೆ ಅಂದರೆ ಯು ಆರ್ ರಿಯಲಿ ಬ್ಲೆಸ್ಡ್. ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಫೀಲ್ ಮಾಡಿ. ಈಗ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ ನೆನೆಸ್ಕೊಳ್ಳಿ. ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಜೊತೆ ನೀವು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿಕೊಂಡು ಕನೆಕ್ಟ್ ಆಗಿ. ಅದೇ ರೀತಿ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ದೇರ್ ಕರೆಂಟ್ ಎನರ್ಜಿ ಇವಾಗ ಯಾವ ಎನರ್ಜಿಯಲ್ಲಿದ್ದಾರೆ ಅಂತ ನೋಡೋಣ. ಅವರು ಹೊರಗಡೆಯಿಂದ ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದ್ದಾರೆ, ತುಂಬ ಹ್ಯಾಪಿಯಾಗಿದ್ದಾರೆ. ನನ್ನಷ್ಟು ಹ್ಯಾಪಿ ಯಾರೂ ಇಲ್ಲ ಅನ್ನೋ ಆ್ಯಟಿಟ್ಯೂಡ್ ಅವ್ರಿಗೂ ತೋರಿಸ್ತಾ ಇದ್ದಾರೆ. ಬಟ್ ಮನಸ್ಸಿನ ಒಳಗಡೆ ಅವರ ಮನಸ್ಸು ರೆಸ್ಟ್ಲೆಸ್, ಹೆವಿ ಆಗಿದೆ, ನಿಮ್ಮ ನೆನಪುಗಳಿಂದ ತುಂಬಿದೆ. ಅವರು ಅಲೋನ್ ಇದ್ದಾಗ ನಿಮ್ಮ ನೆನಪು ಅವರನ್ನು ಬಿಡ್ತಾ ಇಲ್ಲ, ಕಾಡ್ತಾ ಇದೆ. ಅಂದರೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಒಂದು ಸಾಂಗ್ ರಿಪೀಟ್ ಮೋಡ್ನಲ್ಲಿ ಹಾಕಿದರೆ ಮತ್ತೆ ಮತ್ತೆ ಪ್ಲೇ ಆಗುತ್ತೆ ಅಲ್ವಾ, ಅದೇ ರೀತಿ ನಿಮ್ಮ ಮೆಮೊರೀಸ್ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ತುಂಬ ಜನರ ಮಧ್ಯ, ಅವರ ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ಸ್ಗಳ ಜೊತೆ ಆಗಲಿ ಇದ್ದರೂ ಕೂಡ ಅವರಿಗೆ ಫೀಲ್ ಆಗೋದು ಲೋನ್ಲಿನೆಸ್, ಆ ರೀತಿಯ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಗ್ಯಾಪ್ ಅನ್ನೋದು ಬಂದಿರಬಹುದು, ಫೈಟ್ ನಡೆದಿರ್ಬೋದು. ಏನೇ ಆಗಿದ್ರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಕೂಡ ಕಾಣಿಸ್ತಾ ಇದೆ. ಅಂದರೆ ಕೆಲವರ ಲೈಫ್ನಲ್ಲಿ ಈ ಥರ್ಡ್ ಪರ್ಸನ್ ಅನ್ನೋದು ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅಥವಾ ಅನದರ್ ಪರ್ಸನ್ ಕೂಡ ಆಗಿರ್ಬೋದು. ಅವರು ಬೇರೆಯವರ ಮಾತನ್ನು ಕೇಳಿ ನಿಮ್ಮನ್ನು ದೂರ ಮಾಡಿದ್ದಾರೆ. ಹಾಗಾಗಿ ಈಗ ಅವರ ಹಾರ್ಟ್ನಲ್ಲಿ ರಿಗ್ರೆಟ್ ಇದೆ, ಗಿಲ್ಟ್ ಇದೆ, ಪೇಯ್ನ್ ಕಾಡ್ತಾ ಇದೆ. ನಾನು ತಪ್ಪು ಡಿಸಿಷನ್ ತಗೊಂಡೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಇದು ಅವರ ಮೈಂಡ್ಗೆ ಚುಚ್ತಾ ಇದೆ. ಅಂದರೆ ಒಬ್ಬ ಸ್ಟೂಡೆಂಟ್ ಎಕ್ಸಾಮಲ್ಲಿ ಈಸಿ ಕ್ವಶನ್ ಬಿಟ್ಟು ಡಿಫಿಕಲ್ಟ್ ಕ್ವಶನ್ ಅಟೆಂಪ್ಟ್ ಮಾಡಿದ್ರೆ ನಂತರ ಅವರಿಗೆ ಯಾವ ರೀತಿ ರಿಯಲೈಸ್ ಆಗುತ್ತೆ, ಮಿಸ್ಟೇಕ್ನ ಯಾವ ರೀತಿ ರಿಯಲೈಸ್ ಆಗುತ್ತೋ ಅದೇ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಈ ವ್ಯಕ್ತಿ ಅವರ ತಪ್ಪಿನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಲವ್ ಯಾವ ರೀತಿ ಇತ್ತು ಅಂತ ನೋಡೋದಾದರೆ, ನೀವು ತುಂಬ ಪ್ಯೂರ್ ಹಾರ್ಟ್, ಅನ್ಕಂಡೀಷ್ನಲ್ ಲವ್ ಕೊಟ್ಟಿದ್ದೀರಾ, ರಿಯಲ್ ಕೇರ್ ಮಾಡಿದ್ದೀರಾ, ಸುಮ್ಮನೆ ಡ್ರಾಮಾ ಮಾಡಿಲ್ಲ, ಸುಮ್ಮನೆ ನಾಟಕ ಆಡಿಲ್ಲ. ಅಂದರೆ ಆ ವ್ಯಕ್ತಿಯನ್ನು ತುಂಬ ಇಷ್ಟಪಟ್ಟಿದ್ದೀರಾ. ಅವರ ವರ್ಸ್ಟ್ ಫೇಸ್ನಲ್ಲಿ, ಅವರು ಕಷ್ಟದಲ್ಲಿದ್ದಾಗ ಅವರ ಕೈ ಹಿಡ್ದಿದ್ದೀರಾ. ಯಾವುದೇ ರೀತಿಯಾದಂಥ ಸಹಾಯವನ್ನು ಕೂಡ ಮಾಡಿರ್ಬೋದು, ಫಿನಾನ್ಷಿಯಲಿ ಆಗಿರಬಹುದು, ಎಮೋಷ್ನಲಿ ಆಗಿರ್ಬೋದು. ಅವ್ರ ಜೊತೆ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಿ. ಅಂದರೆ ಅವರ ಲೈಫ್ನಲ್ಲಿ ಯಾರು ಅವರಿಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗದೇ ಇದ್ದ ಸಮಯದಲ್ಲಿ, ಫ್ರೆಂಡ್ಸ್ಗಳಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರು ಅವರಿಗೆ ಸಹಾಯ ಮಾಡೋದಕ್ಕೆ ರೆಡಿ ಇಲ್ಲದ ಸಮಯದಲ್ಲಿ ಕೂಡ ನೀವು ಅವರ ಸೈಡ್ನಲ್ಲಿ ನಿಂತಿದ್ದೀರಾ. ಬಟ್ ಅವರು ನಿಮ್ಮ ಪ್ರೀತಿಗೆ ರಿಟರ್ನ್ ಆಗಿ ನೋವು, ಪೇಯ್ನ್ ಮಾತ್ರ ಕೊಟ್ಟಿದ್ದಾರೆ. ಬಟ್ ಅದೇ ಪೇಯ್ನ್ ಈಗ ಅವರಿಗೆ ಫೀಲ್ ಆಗ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ.
ಅಂದರೆ ನೀವು ಈ ಹಿಂದೆ ಅಥವಾ ರೀಸೆಂಟ್ ಪಾಸ್ಟ್ನಲ್ಲಿ ನೀವು ತುಂಬ ಕಣ್ಣೀರು ಹಾಕಿದ್ದೀರಾ. ಈಗ ಅವ್ರು ಅಳ್ತಿದ್ದಾರೆ, ಆ ಎನರ್ಜಿ ಇದೆ. ನೀವು ಹಿಂದೆ ವೆಯ್ಟ್ ಮಾಡಿದ್ದೀರಾ ಈ ವ್ಯಕ್ತಿಯನ್ನು, ಬಟ್ ಈಗ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗಾಗಿ, ನಿಮ್ಮ ಕಾಲ್ಗಾಗಿ, ಆ ಎನರ್ಜಿ ಇದೆ. ಅಂದರೆ ಇದು ಪನಿಷ್ಮೆಂಟ್ ಅಂತಲ್ಲ, ಇದು ಕರ್ಮ ಬ್ಯಾಲೆನ್ಸ್, ಆ ಎನರ್ಜಿ ಕಾಣ್ತಾ ಇದೆ. ದ ಮೆಜಿಷಿಯನ್ ಎನರ್ಜಿ ಇದೆ. ನೀವು ಕನೆಕ್ಟ್ ಆಗಿರುವ ವ್ಯಕ್ತಿಯ ಲೈಫ್ನಲ್ಲಿ ಒಂದು ಐ ಕ್ಯಾನ್ ಫಿಕ್ಸ್ ದಿಸ್ ಅನ್ನೋ ಥಾಟ್ ಶುರುವಾಗಿದೆ. ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡಿದೆ, ಬಟ್ ಮೇ ಬಿ ಐ ಕ್ಯಾನ್ ಕರೆಕ್ಟ್ ಇಟ್, ನಾನೇ ಸರಿ ಮಾಡ್ತೀನಿ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಅವರೊಳಗೆ ಡಿಸೈರ್ ಇದೆ, ಮತ್ತು ಈ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಡಿಸೈರ್ ಇದೆ. ಬಟ್ ಆ್ಯಕ್ಷನ್ ತಗೊಳ್ಳೋ ಸಮಯದಲ್ಲಿ ಫಿಯರ್ ಸ್ಟಾಪ್ ಮಾಡ್ತಾ ಇದೆ. ಹೊರಗಡೆ ಅವರು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಾನು ಚೆನ್ನಾಗಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ ಅನ್ನುವಂತೆ ತೋರಿಸ್ಕೊಳ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆಯಿಂದ ಐ ಕ್ಯಾನ್ ಫಿಕ್ಸ್ ದಿಸ್, ಮೇ ಬಿ ನಾನು ಮತ್ತೆ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ತೀನಿ ಅನ್ನೋ ಫೀಲಿಂಗ್ಸ್ ಇದೆ. ಅವರ ರಿಯಲೈಸೇಷನ್ ಏನು ಅಂದರೆ, ಅವರು ತಗೊಂಡ ಡಿಸಿಷನ್ ಸರಿಯಾಗಿರಲಿಲ್ಲ. ಅಂದರೆ ನಾನು ಬಿಟ್ಟಿದ್ದು ಸಾಮಾನ್ಯ ವ್ಯಕ್ತಿ ಅನ್ನಲ್ಲ, ನನ್ನ ಜೀವನದಲ್ಲಿ ವ್ಯಾಲ್ಯೂ ಇದ್ದವರನ್ನು ನಾನು ಕಳ್ಕೊಂಡೆ. ಈ ರಿಯಲೈಸೇಷನ್ ಸ್ಲೋಲಿ ಅವರ ಹಾರ್ಟ್ಗೆ ವೆಯ್ಟ್ ಆಗ್ತಾ ಇದೆ, ಭಾರ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚಿಸಬೇಕಾದ್ರೆ ನಿಮ್ಮ ಜೊತೆ ಮಾತಾಡಿದ ಕ್ಷಣಗಳು, ನೀವು ಕೊಟ್ಟ ಕೇರ್, ನೀವು ಕೊಟ್ಟ ಸಪೋರ್ಟ್, ಈ ಎಲ್ಲ ಮೆಮೊರೀಸ್ ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ. ಆದರೆ ಇಲ್ಲಿ ಮೇನ್ ಬ್ಲಾಕ್ ಏನು ಅಂದರೆ ಫಿಯರ್ ಕೂಡ ಇದೆ. ನಾನು ಹೋದರೆ ಅವರು ಅಕ್ಸೆಪ್ಟ್ ಮಾಡ್ತಾರಾ, ನಾನು ಮೆಸೇಜ್ ಮಾಡಿದ್ರೆ ಹೇಗಿರುತ್ತೆ, ನಾನು ಮತ್ತೆ ರಿಜೆಕ್ಟ್ ಆಗಿಬಿಡ್ತೀನೇನೋ, ಈ ಫಿಯರ್ ಕೂಡ ಅವರನ್ನು ಆ್ಯಕ್ಷನ್ ತಗೊಳ್ಳೋದಕ್ಕೆ ತಪ್ಪಿಸ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿ ಅವರ ಕೈಯಲ್ಲಿ ಒಂದು ಬ್ರೋಕನ್ ವಾಚ್ ಹಿಡಿದಿರ್ತಾನೆ ಅಂತ ಅಂದ್ಕೊಳ್ಳಿ. ಅವನಿಗೆ ಗೊತ್ತಿರುತ್ತೆ ಇದನ್ನು ರಿಪೇರಿ ಮಾಡಬಹುದು ಅಂತ. ಅವನ ಬಳಿ ಟೂಲ್ಸ್ ಕೂಡ ಇರುತ್ತೆ, ಎಬಿಲಿಟಿ ಕೂಡ ಇರುತ್ತೆ, ಸರಿ ಮಾಡುವ ಎಲ್ಲ ಬುದ್ಧಿ ಕೂಡ ಅವನಿಗೆ ಇದೆ. ಅವನು ಸ್ಟಾರ್ಟ್ ಮಾಡೋದೇ ಇಲ್ಲ. ಯಾಕೆಂದರೆ ಅವನ ಮೈಂಡ್ನಲ್ಲಿ ಡೌಟ್, ನಾನು ರಿಪೇರಿ ಮಾಡ್ತೀನೋ ಇಲ್ವೋ, ಇನ್ನೂ ಹಾಳು ಮಾಡಿಬಿಡ್ತೀನೇನೋ. ಅದೇ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ನಲ್ಲಿ ಫೀಲಿಂಗ್ ಇದೆ, ಕನೆಕ್ಷನ್ ಇದೆ, ಮೆಮೊರೀಸ್ ಕೂಡ ಇದೆ, ಮತ್ತು ರಿಲೇಷನ್ಶಿಪ್ ಸರಿ ಮಾಡೋ ಪವರ್ ಕೂಡ ಇದೆ. ಬಟ್ ಫಸ್ಟ್ ಸ್ಟೆಪ್ ತಗೊಳ್ಳುವಂತಹ ಕರೇಜ್ ಅನ್ನೋದು ಕಾಣ್ತಾ ಇಲ್ಲ. ಕೆಲವೊಮ್ಮೆ ಅವರು ನಿಮ್ಮ ನಂಬರ್ ಓಪನ್ ಮಾಡಿ ಕ್ಲೋಸ್ ಮಾಡ್ತಾರೆ, ಮೆಸೇಜ್ ಟೈಪ್ ಮಾಡಿ ಡಿಲೀಟ್ ಮಾಡ್ತಾರೆ, ಕಾಲ್ ಮಾಡಬೇಕು ಅಂತ ಫೀಲ್ ಆಗಿ ಲಾಸ್ಟ್ ಮೂಮೆಂಟ್ನಲ್ಲಿ ಸ್ಟಾಪ್ ಆಗ್ತಾ ಇದ್ದಾರೆ. ಯಾಕೆಂದರೆ ಈಗೋ ಇದೆ, ಫಿಯರ್ ಇದೆ, ಗಿಲ್ಟ್ ಅನ್ನೋದು ಇದೆ. 5 ಆಫ್ ಕಪ್ಸ್ ಎನರ್ಜಿ ಇದೆ. ಅವರು ಈಗ ಫೋಕಸ್ ಮಾಡ್ತಾ ಇರೋದು ನೀವು ಕೊಟ್ಟ ಲವ್ ಮಾತ್ರ ಅಲ್ಲ, ಅವರು ಫೋಕಸ್ ಮಾಡ್ತಾ ಇರೋದು ಅವ್ರು ಏನು ಕಳ್ಕೊಂಡ್ರು, ಎಷ್ಟು ಅಮೂಲ್ಯವಾದದ್ದನ್ನು ಅವರು ಕಳ್ಕೊಂಡ್ರು, ಅವರು ಈ ಹಿಂದೆ ಮಾಡಿದ ಡಿಸಿಷನ್ ಆಗಿರ್ಬೋದು, ಪಾಸ್ಟಲ್ಲಿ ನಿಮಗೆ ನೋವು ಕೊಟ್ಟಿರೋದು, ಅದು ಅವ್ರಿಗೆ ಪೇಯ್ನ್ ಆಗ್ತಾ ಇದೆ. ಅವರು ಅಲೋನ್ ಇದ್ದಾಗ, ಒಬ್ಬರೇ ಇದ್ದಾಗ ಸೈಲೆಂಟ್ಲಿ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಯಾಕೆ ನಾನು ಆ ಸಮಯದಲ್ಲಿ ವ್ಯಾಲ್ಯೂ ಕೊಡಲಿಲ್ಲ, ಗಿಲ್ಟ್ ಸ್ಲೋಲಿ ಹಾರ್ಟ್ಗೆ ಹೆವಿ ಆಗ್ತಾ ಇದೆ. ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ರಿಯಲೈಸೇಷನ್ ಅವರನ್ನು ಕಾಡ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಬಟ್ ಇದು ಲೇಟ್ ಆಗಿರುವಂತಹ ರಿಯಲೈಸೇಷನ್. ನೀವು ಅವರ ಲೈಫ್ನಲ್ಲಿ ಇರುವಾಗ, ರಿಲೇಷನ್ಶಿಪ್ಪಲ್ಲಿ ಇರುವಾಗ ಅವರು ಅಷ್ಟು ಇಂಪಾರ್ಟೆನ್ಸನ್ನು ಕೊಡಲಿಲ್ಲ. ನೀವು ದೂರ ಆದಮೇಲೆ ಅವರಿಗೆ ನಿಮ್ಮ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ವ್ಯಾಲ್ಯೂಬಲ್ ರಿಂಗ್ ಅವನ ಕೈಯಲ್ಲಿರುತ್ತೆ, ಅದು ಅವನಿಗೆ ಸಾಮಾನ್ಯ ಅಂತ ಅನ್ನಿಸ್ತಾ ಇರುತ್ತೆ, ಅದು ಕೇರ್ಲೆಸ್ ಆಗಿರ್ತಾನೆ. ಒಂದಿನ ಅದು ಕಳೆದು ಹೋದ್ಮೇಲೆ ಮಾತ್ರ ಅದರ ವ್ಯಾಲ್ಯೂ ಎಷ್ಟು ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ಬಟ್ ಅದು ಹಿಂತಿರುಗಿ ಬರೋದಿಲ್ಲ, ಮತ್ತು ರಿಟರ್ನ್ ಬರೋದಿಲ್ಲ, ಆ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಕೂಡ ನೀವಿದ್ದಾಗ ನಿಮ್ಮ ವ್ಯಾಲ್ಯೂ ರೆಕಗ್ನೈಸ್ ಮಾಡಲಿಲ್ಲ. ಬಟ್ ಈಗ ನೀವು ದೂರ ಆದಮೇಲೆ ನಿಮ್ಮ ಆ್ಯಬ್ಸೆನ್ಸ್ ಅವ್ರಿಗೆ ಬಿಗ್ಗೆಸ್ಟ್ ಲಾಸ್ ಆಗಿದೆ. ಕೆಲವೊಮ್ಮೆ ಅವರು ಸಡನ್ಲಿ ಸ್ಯಾಡ್ ಆಗ್ತಾರೆ, ರೀಸನ್ ಗೊತ್ತಾಗೋದಿಲ್ಲ. ಬಟ್ ಇನ್ಸೈಡ್ ನಿಮ್ಮ ನೆನಪು, ಕಳ್ಕೊಂಡಿರುವಂತಹ ನೆನಪು, ನೀವು ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ದಂತಹ ನೆನಪು, ಅವರ ಜೊತೆ ಮಾತಾಡಿದ ಕ್ಷಣಗಳು ಎಲ್ಲವೂ ನೆನಪಾಗ್ತಾ ಇದೆ. ಈಗ ಅವರು ತಿಳ್ಕೊಳ್ತಾ ಇದ್ದಾರೆ, ಮಾಡಿದ ತಪ್ಪು ಅವರಿಗೆ ಗೊತ್ತಾಗ್ತಾ ಇದೆ. ಬಟ್ ಟೈಮ್ ಆಲ್ರೆಡಿ ಹೋಗಿದೆ ಅನ್ನೋ ಎನರ್ಜಿ ಇದೆ. ರಿಗ್ರೆಟ್ ಸ್ಟ್ರಾಂಗ್ ಆಗಿದೆ, ಗಿಲ್ಟ್ ಡೀಪ್ ಇದೆ, ಸ್ಯಾಡ್ನೆಸ್ ರಿಯಲ್ ಕಾಣಿಸ್ತಾ ಇದೆ. ಬಟ್ ರಿಯಲೈಸೇಷನ್ ಏನು ಬಂದಿದೆ ಅದು ಲೇಟ್ ಆಗಿದೆ. ಯಾಕೆಂದರೆ ನಿಮ್ಮನ್ನು ಕಳ್ಕೊಂಡಿದ್ದಾರೆ, ದೂರ ಹೋಗಿದ್ದಾರೆ ನಿಮ್ಮಿಂದ. ನೀವು ಇದ್ದಾಗ ಬೆಲೆ ಕೊಡಲಿಲ್ಲ, ನೀವು ದೂರ ಹೋದ್ಮೇಲೆ ಬೆಲೆ ಗೊತ್ತಾಯಿತು, ಆ ಎನರ್ಜಿ ಇದೆ. ಜಡ್ಜ್ಮೆಂಟ್ ಎನರ್ಜಿ ಇದೆ. ನೀವು ಯಾರ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರೋ ಆ ವ್ಯಕ್ತಿಯ ಲೈಫ್ನಲ್ಲಿ ಈಗ ಒಂದು ಫೇಸ್ ಶುರುವಾಗಿದೆ. ಇನ್ನೂ ತಪ್ಪಿಸ್ಕೊಂಡು ಹೋಗೋದು ಸಾಧ್ಯ ಇಲ್ಲ. ಅವರು ನಿಜ ಏನಿದೆ ಅದು ನೋಡಲೇಬೇಕು. ಅವರು ಇಷ್ಟು ದಿನ ನಿಮ್ಮನ್ನು ಇಗ್ನೋರ್ ಮಾಡಿದ ಮೇಲೆ ರಿಯಾಲಿಟಿ ಈಗ ಅವರ ಮುಂದೆ ನಿಂತಿದೆ. ಹೊರಗಡೆ ಅವರು ಸ್ಟ್ರಾಂಗ್ ಆಗಿರ್ಬೋದು, ನಿಮ್ಮ ಹತ್ರ ಅವರು ನಾನು ಚೆನ್ನಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ಬಹುದು, ನಾನು ರೈಟ್ ಇದ್ದೆ ಅಂತ ಆ್ಯಟಿಟ್ಯೂಡ್ ಕೂಡ ಇರ್ಬೋದು. ಬಟ್ ಅವರ ಮನಸ್ಸಿನ ಒಳಗಡೆ ಅವರ
ಅಂತರಾತ್ಮ ಮಾತಾಡ್ತಾ ಇದೆ. ನೀನು ತಪ್ಪು ಮಾಡಿದೀಯಾ. ಈ ವಾಯ್ಸ್ ಅವರಿಗೆ ಶಾಂತಿ ಕೊಡ್ತಾ ಇಲ್ಲ. ಇಲ್ಲಿ ರಿಯಲೈಸೇಷನ್ ಏನು ಅಂದರೆ, ನಾನು ತಪ್ಪು ಮಾಡಿದೆ, ನಾನು ಸರಿಯಾದ ವ್ಯಕ್ತಿಯನ್ನು ನೋಯಿಸಿದೆ, ನಾನು ತೆಗೆದುಕೊಂಡ ನಿರ್ಧಾರ ತಪ್ಪು. ಇದು ಸಿಂಪಲ್ ಥಾಟ್ ಅಲ್ಲ, ಡೀಪ್ ರಿಯಲೈಸೇಷನ್. ಇದು ಹಾರ್ಟ್ಗೆ ಹಿಟ್ ಆಗುವಂತಹ ಸತ್ಯ. ಅವರು ಈ ಹಿಂದೆ ಮಾಡಿದ ಆ್ಯಕ್ಷನ್ ಯಾವ ರೀತಿ ಇರಬಹುದು ಅಂದರೆ, ನೀವು ಅಳ್ತಿದ್ದಾಗ ಇಗ್ನೋರ್ ಮಾಡಿದ್ದಾರೆ, ನಿಮ್ಮ ಫೀಲಿಂಗ್ಸನ್ನು ತುಂಬ ಅವಾಯ್ಡ್ ಮಾಡಿದ್ದಾರೆ, ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಕೊಡಲಿಲ್ಲ. ಈ ಎಲ್ಲ ಸೀನ್ಸ್ ಈಗ ಅವರ ಮೈಂಡ್ನಲ್ಲಿ ರೀಪ್ಲೇ ಆಗ್ತಾ ಇದೆ. ಮತ್ತು ಮುಖ್ಯವಾಗಿ ನೀವು ಏನು ಅನುಭವಿಸಿದಿರ ಪೇಯ್ನ್, ಈಗ ಅವರಿಗೆ ಅದು ಫೀಲ್ ಆಗ್ತಾ ಇದೆ. ಆ ಪೇಯ್ನ್ ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ನೀವು ತುಂಬ ಹರ್ಟ್ ಆಗಿದ್ರಿ ಪಾಸ್ಟಲ್ಲಿ, ಲೋನ್ಲಿನೆಸ್ ಫೀಲ್ ಮಾಡ್ಕೊಂಡಿದ್ರಿ, ಕನ್ಫ್ಯೂಷನ್ನಲ್ಲಿದ್ರಿ. ಅದೇ ಎಮೋಷನ್ಸ್ ಈಗ ಅವರ ಲೈಫ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅವರು ಕೆಲವೊಮ್ಮೆ ಸಡನ್ಲಿ ಸೈಲೆಂಟ್ ಆಗ್ತಾರೆ. ಯಾಕೆ ಅಂದರೆ ಅವರ ಮೈಂಡ್ ಅವ್ರಿಗೆ ರಿಮೈಂಡ್ ಮಾಡ್ತಾ ಇದೆ. ಅಂದರೆ ನೀನೇನು ಮಾಡಿದೆ ಅದು ರಿಮೈಂಡ್ ಮಾಡ್ತಾ ಇದೆ. ನೀವು ಯಾವ ರೀತಿ ಕಣ್ಣೀರು ಹಾಕಿದ್ರಿ ಅದೆಲ್ಲವೂ ರಿಮೈಂಡ್ ಮಾಡ್ತಾ ಇದೆ. ಅವರನ್ನು ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ಕರ್ಮ ಅವರಿಗೆ ಯಾಕೆ ಹಿಟ್ ಆಗ್ತಾ ಇದೆ ಅಂದರೆ, ಅವ್ರು ನಿಮಗೆ ಏನು ಪೇಯ್ನ್ ಕೊಟ್ಟಿದ್ರೋ ಅದೇ ಅವರಿಗೆ ರಿಟರ್ನ್ ಆಗ್ತಾ ಇದೆ. ಅವ್ರು ಏನು ನಿಮಗೆ ಕೊಟ್ಟಿದ್ರೋ ವ್ಯಾಲ್ಯೂ ಅದೇ ಅವ್ರಿಗೆ ರಿಟರ್ನ್ ಆಗ್ತಾ ಇದೆ. ಇದು ಪನಿಷ್ಮೆಂಟ್ ಅಲ್ಲ, ಇದು ಬ್ಯಾಲೆನ್ಸ್ ಅನ್ನೋ ಎನರ್ಜಿ ಇದೆ. ಅವರಿಗೆ ಯೂನಿವರ್ಸ್ ಲೆಸನ್ ಕಲಿಸ್ತಾ ಇದೆ. ಅವರ ತಪ್ಪನ್ನು ಅವರಿಗೆ ಎತ್ತಿ ತೋರಿಸ್ತಾ ಇದೆ. ಅಂಡರ್ಸ್ಟ್ಯಾಂಡ್ ಬಿಫೋರ್ ಇಟ್ಸ್ ಟೂ ಲೇಟ್. ಅವರು ತುಂಬ ಲೇಟ್ ಆದರೂ ನಿಮ್ಮನ್ನು ಕಳ್ಕೊಂಡ್ರು, ಬಟ್ ಅವ್ರು ಏನು ನಿಮಗೆ ಮಾಡಿದ್ರು, ನೋವು ಮಾಡಿದ್ರು, ಅದೆಲ್ಲವೂ ಕೂಡ ಅವರು ಈಗ ಆ ಪೇಯ್ನನ್ನು ಅನುಭವಿಸ್ತಾ ಇದ್ದಾರೆ. ಅವರು ಆ ಸತ್ಯದಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. ರಿಯಲೈಸೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅವರು ತಮ್ಮ ತಪ್ಪನ್ನು ಯಾವ ರೀತಿ ಮಾಡಿದ್ರು ಅದನ್ನು ನೆನೆಸ್ಕೊಂಡು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆ್ಯಕ್ಷನ್ ಇನ್ನೂ ಕೂಡ ಬಾಕಿ ಇದೆ. ಅಂದರೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಅನುಭವಿಸಿದ ನೋವು ಈಗ ಅವರ ಹೃದಯಕ್ಕೆ ಪ್ರತಿಧ್ವನಿಯಾಗಿ ತಿರುಗಿ ಬರ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ. ಇದು ಸಿಂಪಲ್ ಕಮ್ಯುನಿಕೇಷನ್ ಅಲ್ಲ, ಅವರ ಹೃದಯದಿಂದ ಬರ್ತಾ ಇರುವ ಚಿಕ್ಕ ಆದರೆ ನಿಜವಾದ ಪ್ರಯತ್ನ. ಅಂದರೆ ಒಮ್ಮೆ ಮಾತಾಡಬೇಕು ಅನ್ನೋ ಇನ್ನೋಸೆಂಟ್ ಫೀಲಿಂಗ್ ಇದೆ. ನೀವು ಯಾರ ಬಗ್ಗೆ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ಒಂದು ಅರ್ಜೆಂಟ್ ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿ. ನಾನು ಮೆಸೇಜ್ ಮಾಡಬೇಕು, ಒಂದು ಸಲ ಮಾತಾಡಬೇಕು, ಈ ಥಾಟ್ ಅವರಿಗೆ ರಿಪೀಟ್ ಆಗ್ತಾ ಇದೆ. ಅವರ ಹಾರ್ಟ್ ಏನು ಹೇಳ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಒಂದು ಸಲ ಮಾತಾಡಬೇಕು, ಎಕ್ಸ್ಪ್ಲೈನ್ ಮಾಡ್ಕೋಬೇಕು, ಕ್ಷಮೆ ಕೇಳಬೇಕು, ಅವರಿಗೆ ನಿಮ್ಮ ಜೊತೆ ಒಂದು ಸ್ಮಾಲ್ ಕನೆಕ್ಷನ್ ಬಿಲ್ಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಹೆದರಿಕೆ ಅನ್ನೋದಿದೆ. ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ರಿಗ್ರೆಟ್ ಕೂಡ ಇದೆ. ಬೋಲ್ಡಾಗಿ ಮುಂದೆ ಬರುವ ಸ್ಥಿತಿಯಲ್ಲಿ ಇಲ್ಲ. ನಾನು ಮೆಸೇಜ್ ಮಾಡಿದ್ರೆ ಏನಾಗಬಹುದು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಚಾಟ್ ಓಪನ್ ಮಾಡ್ತಾರೆ, ಮೆಸೇಜ್ ಟೈಪ್ ಮಾಡ್ತಾರೆ, ಬಟ್ ಸೆಂಡ್ ಮಾಡೋದಿಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಕೆಲವೊಮ್ಮೆ ಕಾಲ್ ಮಾಡಬೇಕು ಅಂತ ಅನಿಸುತ್ತೆ, ನಿಮ್ಮ ನಂಬರ್ ಡಯಲ್ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ನಲ್ಲಿ ಕಟ್ ಮಾಡ್ತಾರೆ. ಯಾಕೆಂದರೆ ಫಿಯರ್ ಆಫ್ ರಿಜೆಕ್ಷನ್. ಅವರು ನಿಮ್ಮನ್ನು ಏನು ಅಂದ್ಕೊಳ್ತಾರೆ ಅಂದರೆ, ಇವರನ್ನು ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಈ ರೀತಿ ಫಿಯರ್ ಇದೆ ಅವ್ರಿಗೆ. ಇಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಅವರ ಹಾರ್ಟ್ ಇನ್ನೂ ಗಿವ್ ಅಪ್ ಆಗಿಲ್ಲ. ಹಾರ್ಟ್ ಹೇಳ್ತಾ ಇದೆ, ಜಸ್ಟ್ ಒನ್ಸ್ ಟಾಕ್, ಅಟ್ಲೀಸ್ಟ್ ಟ್ರೈ ಅನ್ನೋ ರೀತಿ ಅವರ ಹಾರ್ಟ್ ಹೇಳ್ತಾ ಇದೆ. ಅಂದರೆ ಅವರು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ದೊಡ್ಡ ಪ್ರಾಮಿಸಸ್ ಕೊಡುವ ಸ್ಥಿತಿಯಲ್ಲಿಲ್ಲ, ಬಟ್ ಸ್ಮಾಲ್ ಸ್ಟೆಪ್ ತಗೊಳ್ಳುವಂತಹ ಡಿಸೈರ್ ಕೂಡ ಇದೆ. ಅಂದರೆ ಒಂದು ಮೆಸೇಜ್, ಒಂದು ಕಾಲ್, ಒಂದು ಮಾತು, ಈ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಕಮ್ಯುನಿಕೇಷನ್ ಡೋರ್ ಓಪನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಬಟ್ ಫಸ್ಟ್ ಸ್ಟೆಪ್ ಅವರು ತಗೊಳ್ಬೇಕು. ದ ವರ್ಡ್ ಎನರ್ಜಿ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ಫೇಸ್, ಒಂದು ಚಾಪ್ಟರ್, ಒಂದು ಸ್ಟೋರಿ ಅನ್ನೋದು ಕ್ಲಿಯರ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಡಿಸ್ಟೆನ್ಸ್ ಬಂದಿದೆ, ಕಮ್ಯುನಿಕೇಷನ್ ಬ್ರೇಕ್ ಆಗಿದೆ, ಎಮೋಷನ್ಸ್ ಹರ್ಟ್ ಆಗಿದೆ. ಸೊ ಹೊರಗಡೆಯಿಂದ ನೋಡಿದ್ರೆ ಇದು ಮುಗ್ದೋಗಿದೆ ಅಂತ ಅನ್ನಿಸ್ಬೋದು. ಬಟ್ ಯೂನಿವರ್ಸ್ ಹೇಳ್ತಾ ಇದೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಎಂಡ್ ಇಲ್ಲ. ಆ ರೀತಿ ಎನರ್ಜಿ ಇದೆ. ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಈ ವ್ಯಕ್ತಿ ದಿಸ್ ಕನೆಕ್ಷನ್ ಇಸ್ ನಾಟ್ ಓವರ್ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಸಿಂಪಲ್ ರಿಲೇಷನ್ಶಿಪ್ ಅಲ್ಲ. ಅವರು ಎಷ್ಟು ಮೂವ್ ಆನ್ ಆಗಬೇಕು ಅಂತ ಟ್ರೈ ಮಾಡಿದ್ರು ಕೂಡ ನಿಮ್ಮ ನೆನಪು ಮತ್ತೆ ಮತ್ತೆ ಬರ್ತಾ ಇದೆ. ನಿಮ್ಮ ಜೊತೆ ಇರುವ ಬಾಂಡ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಓಲ್ಡ್ ವರ್ಷನ್ ಆಫ್ ರಿಲೇಷನ್ಶಿಪ್ ಕ್ಲೋಸ್ ಆಗಿದೆ. ಅಂದರೆ ಹಳೆಯದು ಎಲ್ಲ ಕ್ಲೋಸ್ ಆಗಿದೆ, ಬಟ್ ನ್ಯೂ ವರ್ಷನ್ ಕ್ರಿಯೇಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಹಿಂದೆ ನಡೆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಿಂದೆ ನಡೆದ ಮಿಸ್ಟೇಕ್ಸ್ ಇದೆಲ್ಲ ಮುಗಿದು ಫ್ರೆಶ್ ಆಗಿ ಸ್ಟಾರ್ಟ್ ಆಗುವಂತಹ ಎನರ್ಜಿ ಕಾಣ್ತಾ ಇದೆ. ಅಂದರೆ ಕತೆ ಒಂದು ಹಂತದಲ್ಲಿ ಮುಗ್ದಿದೆ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಅದರ ಅಂತಿಮ ಅಧ್ಯಾಯ ಇನ್ನೂ ಬರಬೇಕಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಡಿಸ್ಟೆನ್ಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಬಟ್ ಎನರ್ಜಿ ಪ್ರಕಾರ ಈ ಕನೆಕ್ಷನ್ ಇನ್ನೂ ಕೂಡ ಮುಗ್ದಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. 2 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅವರ ಮೈಂಡ್ನಲ್ಲಿ
2 ವಾಯ್ಸ್ ಕಾಣ್ತಾ ಇದೆ, ಗೋ ಬ್ಯಾಕ್, ಮೂವ್ ಆನ್, ಅಂದರೆ ಟಾಕ್, ಸ್ಟೇ ಸೈಲೆಂಟ್. ಈ ರೀತಿ 2 ಆಪೋಸಿಟ್ ಥಾಟ್ಸ್ ಅವರನ್ನು ಪೀಸ್ ಕೊಡ್ತಾ ಇಲ್ಲ. ಕೆಲವೊಮ್ಮೆ ಅವರ ಹಾರ್ಟ್ ಹೇಳ್ತಾ ಇದೆ, ಹೋಗು, ಮಾತಾಡಿಸು, ಸರಿ ಮಾಡ್ಕೋ, ಅವರು ತುಂಬ ಇಂಪಾರ್ಟೆಂಟ್. ಬಟ್ ನೆಕ್ಸ್ಟ್ ಮೂಮೆಂಟಲ್ಲಿ ಅವರ ಮೈಂಡ್ ಅವರನ್ನು ಸೈಡ್ಗೆ ತಳ್ತಾ ಇದೆ, ಬೇಡ ಸುಮ್ಮನಿರು, ಅಗೈನ್ ಹರ್ಟ್ ಆಗಿಬಿಟ್ರೆ. ಈ ಕಾನ್ಫ್ಲಿಕ್ಟ್ ಅವರನ್ನು ಕಂಪ್ಲೀಟ್ಲಿ ಕನ್ಫ್ಯೂಸ್ ಮಾಡ್ತಾ ಇದೆ. ಲಿಟ್ರಲಿ ಏನಾಗ್ತಾ ಇದೆ ಅಂದರೆ, ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಮತ್ತು 2 ಹೆಜ್ಜೆ ಅನ್ನೋದನ್ನು ಹಿಂದೆ ಇಡ್ತಾರೆ. ಅವ್ರಿಗೆ ಅನಿಸುತ್ತೆ ಒಂದು ಸಲ ಟೆಕ್ಸ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ. ನೆಕ್ಸ್ಟ್ ಅವರು ನೋ ಅಂತ ಸುಮ್ಮನಾಗ್ಬಿಡ್ತಾರೆ. ಈ ವ್ಯಕ್ತಿ ಅಂದರೆ 2 ರಸ್ತೆಗಳ ಮಧ್ಯ ನಿಂತಿರುವ ಒಂದು ಎನರ್ಜಿ ಇದೆ. ಒಂದು ರಸ್ತೆ ಸೇಫ್ ಅಂತ ಅನ್ನಿಸ್ತಾ ಇದೆ, ಬೇಗ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ರಸ್ತೆ ಸ್ವಲ್ಪ ಗುಂಡಿ ಇದೆ, ತಗ್ಗಿದೆ, ಯಾವ ರೀತಿ ಹೋಗೋದು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಯಾವ ದಾರಿ, ಯಾವ ಡಿಸಿಷನ್ ತಗೊಳ್ಳೋದು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಟೈಮ್ ಹೋಗ್ತಾ ಇದೆ, ಬಟ್ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಅದೇ ಎನರ್ಜಿ ಕಾಣ್ತಾ ಇದೆ. ಅಂದರೆ ಲೈಫ್ನಲ್ಲಿ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಎಮೋಷನ್ಸ್ ಒಂದು ಸೈಡ್ ಇದೆ, ಲಾಜಿಕ್ ಇನ್ನೊಂದು ಸೈಡ್ ಇದೆ. ಹಾರ್ಟ್ ನಿಮ್ಮ ಬಳಿಗೆ ಕರ್ಕೊಂಡು ಹೋಗ್ತಾ ಇದೆ, ಮೈಂಡ್ ಅವರನ್ನು ಹಿಡ್ಕೊಂಡಿದೆ. ಕ್ಲಿಯರ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಆ್ಯಕ್ಷನ್ ಡಿಲೇ ಆಗ್ತಾ ಇದೆ. ದ ಮೂನ್ ಎನರ್ಜಿ, ಕ್ಲಾರಿಟಿ ಇಲ್ಲ, ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ, ಇಮ್ಯಾಜಿನೇಷನ್ ಜಾಸ್ತಿ ಇದೆ. ರಾತ್ರಿ ಟೈಮ್ನಲ್ಲಿ ನಿಮ್ಮ ನೆನಪು ಜಾಸ್ತಿ ಕಾಣ್ತಾ ಇದೆ. ಏನು ಮಾಡೋದು, ಹಿಡನ್ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಕಾಡ್ತಾ ಇದೆ. ಬಟ್ ಹೊರಗಡೆ ಶೇರ್ ಮಾಡ್ಕೊಳ್ತಾ ಇಲ್ಲ, ಹೊರಗಡೆ ಫೀಲ್ ಮಾಡ್ಕೊಳ್ತಾ ಇಲ್ಲ. ಇನ್ನು 7 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅವರು ನಿಮ್ಮನ್ನು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇರ್ಬೋದು, ನಿಮ್ಮ ಅಪ್ಡೇಟ್ಸ್ ನೋಡ್ತಾ ಇರ್ಬೋದು, ಬಟ್ ಓಪನ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಈಗೋ ಇದೆ, ಫಿಯರ್ ಅನ್ನೋದು ಕಾಣ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅವರು ಫ್ಯೂಚರ್ನಲ್ಲಿ ಬ್ಯಾಕ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಬಟ್ ಸ್ಲೋ ಪ್ರೊಸೆಸ್ ಇದ್ದರೂ ಕೂಡ ತುಂಬ ಸ್ಟೇಬಲ್ ಆಗಿ ನಿಮ್ಮ ಹತ್ರ ಬರುವ ಎನರ್ಜಿ ಕಾಣ್ತಾ ಇದೆ. ಐ ಶುಡ್ ಡೂ ದಿಸ್ ಪ್ರಾಪರ್ಲಿ ಅನ್ನೋ ಥಾಟ್ ಆ ಪರ್ಸನ್ನ ಮನಸ್ಸಿನಲ್ಲಿದೆ. ಇನ್ನು ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ಹೈ ಪ್ರಿಸ್ಟೆಸ್ ಎನರ್ಜಿ ಇದೆ. ನೀವೀಗ ಸೈಲೆಂಟ್ ಆಗಿದ್ದೀರಾ, ಬಟ್ ವೆರಿ ಪವರ್ಫುಲ್. ನೀವು ಮಾತಾಡ್ತಾ ಇಲ್ಲ, ಬಟ್ ಎವ್ರಿಥಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀರಾ, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಎಲ್ಲವೂ ಗೊತ್ತಿದೆ, ಅಂದರೆ ಫೀಲಿಂಗ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಸೈಲೆನ್ಸ್ ಅವರ ಬಿಗ್ಗೆಸ್ಟ್ ಕನ್ಫ್ಯೂಷನ್. ನೀವು ಸೈಲೆಂಟ್ ಆಗಿರೋದ್ರಿಂದ ಕೂಡ ಇವರು ಇನ್ನೂ ಕೂಡ ಕನ್ಫ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಅಂದರೆ ನೀವು ಅನುಭವಿಸಿದ್ದೀರಾ ನೋವು, ಈ ಹಿಂದೆ ನೀವು ಎಷ್ಟು ಅನುಭವಿಸಿದ್ರಾ, ಈ ವ್ಯಕ್ತಿ ದೂರ ಆದಮೇಲೆ ಎಷ್ಟು ಕಣ್ಣೀರು ಹಾಕಿದ್ದೀರಾ, ಈಗ ಅವರಿಗೆ ಅದು ಫೀಲ್ ಆಗ್ತಾ ಇದೆ. ನೀವು ಈ ಹಿಂದೆ ತುಂಬ ವೆಯ್ಟ್ ಮಾಡಿದ್ದೀರಾ, ಅವರು ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸಿದ್ದಾರೆ. ಈ ವ್ಯಕ್ತಿಗೆ ಅದೇ ಫೀಲ್ ಆಗ್ತಾ ಇದೆ. ಅಂದರೆ ಇದು ರಿವೆಂಜ್ ಅಲ್ಲ, ಎನರ್ಜಿ ಬ್ಯಾಲೆನ್ಸ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಅವರು ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಕ್ ಬರುವ ಎನರ್ಜಿ ಕಾಣ್ತಾ ಇದೆ. ಯೂನಿವರ್ಸ್ ಆ ವ್ಯಕ್ತಿಯನ್ನು ಮತ್ತೆ ನಿಮ್ಮ ಲೈಫ್ಗೆ ಕರ್ಕೊಂಡು ಬರ್ತಾರೆ. ಇಮಿಡಿಯೇಟ್ಲಿ ಏನೇ ಆದರೂ ಕೂಡ ಈ ವ್ಯಕ್ತಿಯಿಂದ ತುಂಬ ನೋವು ಪಟ್ಟಿದ್ದೀರಾ, ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ಇಮಿಡಿಯೇಟ್ಲಿ ನೀವು ಅಕ್ಸೆಪ್ಟ್ ಮಾಡಬೇಡಿ. ಅಂದರೆ ಇಮಿಡಿಯೇಟ್ಲಿ ಎಕ್ಸೈಟ್ಮೆಂಟಲ್ಲಿ ಅವರನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಬದಲು ಥಿಂಕ್ ಮಾಡಿ, ಅಬ್ಸರ್ವ್ ಮಾಡಿ, ಓಪನ್ ಕಮ್ಯುನಿಕೇಷನ್ ಅನ್ನೋದು ಇರಲಿ. ಕಮ್ಯುನಿಕೇಟ್ ಮಾಡಿ, ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡಿ. ಅಂದರೆ ಯಾವಾಗಲೂ ರಿಪೀಟೆಡ್ ಆಗಿ ನೀವು ತುಂಬ ನೋವು ತಿಂತಾ ಇರೋದಕ್ಕಿಂತ ಸರಿಯಾಗಿ ಕಮ್ಯುನಿಕೇಷನ್ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಥಿಂಕ್ ಮಾಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಡಿಸಿಷನನ್ನು ತಿಳಿಸಿ. ಅಂದರೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವ ಸ್ಟ್ರಾಂಗ್ ಗೈಡೆನ್ಸ್ ಏನು ಅಂದರೆ, ನೀವು ಏನು ಫೋಕಸ್ ಮಾಡಬೇಕು ಅಂದರೆ ಅವರು ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರುವ ಸಾಧ್ಯತೆ ತುಂಬ ಇದೆ. ಯೂನಿವರ್ಸ್ ನಿಮ್ಮ ಲೈಫ್ಗೆ ಮತ್ತೆ ಕರ್ಕೊಂಡು ಬರ್ತಾರೆ. ಬಟ್ ಆ ಮೂಮೆಂಟ್ನಲ್ಲಿ ನೀವು ತೆಗೆದುಕೊಳ್ಳುವ ಡಿಸಿಷನ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಆ ಟೈಮ್ನಲ್ಲಿ ಅವ್ರು ಬಂದುಬಿಟ್ರು ಫೈನಲಿ ಅನ್ನೋ ಖುಷಿಯಲ್ಲಿ, ಓವರ್ ಎಕ್ಸೈಟ್ಮೆಂಟಲ್ಲಿ ನೀವು ಡಿಸಿಷನನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಥಿಂಕ್ ಮಾಡಿ, ಯೋಚನೆ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡಿ. ಯಾಕೆಂದರೆ ನೀವು ಆಲ್ರೆಡಿ ತುಂಬ ಪೇಯ್ನ್ ಅನುಭವಿಸಿದ್ದೀರ, ತುಂಬ ಸಲ ಹರ್ಟ್ ಆಗಿದ್ದೀರಾ, ರಿಪೀಟೆಡ್ ಆಗಿ ಹರ್ಟ್ ಆಗಿದ್ದೀರಾ. ಅದೇ ಸಿಚುವೇಶನ್ ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು. ನೀವು ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ಲವ್ ಬ್ಲೈಂಡ್ ಆಗಿರಬಾರ್ದು. ನೀವು ಕೂಡ ಈಕ್ವಲ್ ಎಫರ್ಟ್ ಹಾಕಬೇಕು, ಅವರು ಕೂಡ ಈಕ್ವಲ್ ಎಫರ್ಟ್ ಹಾಕಬೇಕು. ಅವರು ವಾಪಸ್ ಬಂದಾಗ ಇಮಿಡಿಯೇಟ್ಲಿ ಮೆಲ್ಟ್ ಆಗಬೇಡಿ, ಅಯ್ಯೋ ಪಾಪ ಅನ್ನೋ ಫೀಲಿಂಗ್ಗೆ ಹೋಗಬೇಡಿ. ಕಾಮ್ಲಿ ಮಾತಾಡಿ, ಕ್ಲಿಯರ್ಲಿ ಕಮ್ಯುನಿಕೇಟ್ ಮಾಡಿ, ಅವರ ಇಂಟೆನ್ಷನ್ ಅಬ್ಸರ್ವ್ ಮಾಡಿ. ಅವ್ರು ಯಾಕೆ ನಿಮ್ಮನ್ನು ಬಿಟ್ಟು ಹೋದರು, ಅವ್ರು ಯಾಕೆ ಮತ್ತೆ ಬ್ಯಾಕ್ ಬಂದರು, ಮತ್ತೆ ವಾಪಸ್ ನಿಮ್ಮ ಲೈಫ್ಗೆ ಯಾಕೆ ಬಂದರು, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಪ್ರೊಟೆಕ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಚಾನ್ಸ್ ಅನ್ನೋದು ಕೊಡೋದು ತಪ್ಪಲ್ಲ, ಬಟ್ ಬ್ಲೈಂಡ್ ಟ್ರಸ್ಟ್ ಮಾಡೋದು ತಪ್ಪು ಅಂತ ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇರೋದು. ಈಗ ನೀವು ಪಾಸ್ಟಲ್ಲಿ ಹತ್ತಿರ್ಬೋದು, ಈಗ ಕಣ್ಣೀರು ಹಾಕ್ತಾ ಇರ್ಬೋದು, ಬಟ್ ಫ್ಯೂಚರ್ನಲ್ಲಿ ಇದೇ ಟಿಯರ್ಸ್ ನಿಮ್ಮ ಸ್ಟ್ರೆಂತ್ ಆಗಿಬಿಡುತ್ತೆ.
ಅಂದರೆ ಯಾವ ವ್ಯಕ್ತಿ ನೀವು ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋಗಿದ್ರೋ ಒಂದು ದಿನ ಸೇಮ್ ಸಿಚುವೇಶನ್ ಅವರಿಗೂ ಕೂಡ ಬರ್ತಾ ಇದೆ. ಅವರು ಫೀಲ್ ಮಾಡ್ತಾ ಇದ್ದಾರೆ, ತುಂಬ ವರ್ತಿಯಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ನಾನು ಕಳ್ಕೊಂಡೆ. ನೀವು ಅನುಭವಿಸಿದ ನೋವು ಅವ್ರಿಗೆ ರಿಟರ್ನ್ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಸೈಲೆನ್ಸ್ ಅವ್ರಿಗೆ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಆಗಿದೆ. ಅವರಿಗಾಗಿ ತುಂಬ ಟಿಯರ್ಸ್ ಕಣ್ಣೀರು ಹಾಕಿದ್ದೀರಾ, ಆದರೆ ನೀವು ಸೈಲೆಂಟಾಗಿ ಮೂವ್ ಆಗಿದ್ದೀರಾ. ಇದೆಲ್ಲ ಅವ್ರಿಗೆ ಕೂಡ ತುಂಬ ಹಿಟ್ ಆಗ್ತಾ ಇದೆ, ಅವರ ಮನಸ್ಸಿಗೆ ಚುಚ್ಚುತ್ತಾ ಇದೆ. ಸೊ ನೀವು ಧೈರ್ಯವಾಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಹಾರ್ಟ್ ಸಾಫ್ಟ್ ಇರಲಿ, ಬಟ್ ಮೈಂಡ್ ಸ್ಟ್ರಾಂಗ್ ಇರಲಿ. ನಿಮ್ಮ ಲವ್ ಅನ್ನೋದು ನಿಜವಾಗಿದ್ದರೆ ಟೈಮ್ ಡೆಫಿನೆಟ್ಲಿ ಜಸ್ಟಿಸನ್ನು ಕೊಡುತ್ತೆ. ರೈಟ್ ಪರ್ಸನ್ ರೈಟ್ ಟೈಮ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಬಂದೇ ಬರ್ತಾರೆ. ಅಥವಾ ಇವರು ಪೂರ್ತಿಯಾಗಿ ಅವರ ತಪ್ಪನ್ನು ಎಲ್ಲವನ್ನು ತಿದ್ದುಕೊಂಡು ಮತ್ತೆ ನಿಮ್ಮ ಲೈಫ್ಗೆ ಬಂದೇ ಬರ್ತಾರೆ ಅನ್ನೋ ಎನರ್ಜಿ ಇದೆ. ನೀವು ಅವ್ರು ಯಾವಾಗ ಬರ್ತಾರೋ ಆ ಟೈಮ್ನಲ್ಲಿ, ಆ ದಿನ ನೀವು ವೀಕ್ ಆಗಬಾರ್ದು. ನೀವು ರೆಡಿಯಾಗಿರಬೇಕು. ಅಂದರೆ ನೀವು ಸ್ಟ್ರಾಂಗ್ ಆಗಿರಬೇಕು. ಓಲ್ಡ್ ವರ್ಷನ್ನಾಗಿ ರಿಯಾಕ್ಟ್ ಮಾಡಬೇಡಿ. ನೀವು ಸ್ಟ್ರಾಂಗ್ ವರ್ಷನ್ನಾಗಿ ರೆಸ್ಪಾಂಡ್ ಮಾಡಿ. ಈ ಪಾಸಿಟಿವ್ ಎನರ್ಜಿಯನ್ನು ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಹೀಲಿಂಗ್ ಆಗಲಿ, ನಿಮ್ಮ ಹಾರ್ಟ್ ಕಾಮ್ ಆಗಲಿ. ನಿಮ್ಮೆಲ್ಲರಿಗೂ ಕೂಡ ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್. ಜೀವನದಲ್ಲಿ ಎಲ್ಲರಿಗೂ ಕೂಡ ಕಷ್ಟ ಬರ್ತಾನೆ ಇರುತ್ತೆ, ಖುಷಿ ಕೂಡ ಬರ್ತಾನೆ ಇರುತ್ತೆ. ಎರಡನ್ನ ಬ್ಯಾಲೆನ್ಸ್ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಪೇಯ್ನ್ ಅನ್ನೋದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹಾಗಾಗಿ ಪಾಸ್ಟನ್ನು ನೆನೆದು ನೀವು ಹರ್ಟ್ ಮಾಡ್ಕೊಳ್ಬೇಡಿ. ಸ್ಮೈಲ್ ಮಾಡಿ, ಪೀಸ್ಫುಲ್ ಆಗಿರಿ. ಮತ್ತು ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್, ನಿಮ್ಮ ಲವ್ ಅನ್ನೋದು ಹೀಗೆ ಇರಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.